ಗಜೇಂದ್ರಗಡದ ಅಕ್ಕನ ಬಳಗದವರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ರವಿವಾರ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೈಲವಂಗಲದ ಪತ್ರಿ ಬಸವೇಶ್ವರ ಅನುಭವ ಮಂಟಪದ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಅಂಗಡಿ ಅದ್ಭುತವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕ್ಕನ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಸಂಯುಕ್ತಾ ಬಂಡಿ ವಹಿಸಿಕೊಂಡಿದ್ದರು. ವೈಚಾರಿಕವಾಗಿರ್ತಕ್ಕಂತಹ ಕಾರ್ಯಕ್ರಮದ ಆಯೋಜನೆ ವಿಶ್ವ ಮಹಿಳಾ ದಿನಾಚರಣೆ ದಿನ ಬಹಳ ಕಡೆ ನಾವು ಹೋಗಿರ್ತೇವೆ. ಅದು ಒಂದೇ ಸಂಘಟನೆ ಆಶ್ರಯದಲ್ಲಿ ನಡೀತಿರೋದನ್ನು ಬಹಳಷ್ಟು ನೋಡ್ತೇವೆ. ಆದರೆ ಸುಮಾರು ಈ ಗಜೇಂದ್ರಗಡದ ಹಾಗೂ ಅಕ್ಕಪಕ್ಕದ ಹಲವಾರು ಮಹಿಳಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ನಾವೆಲ್ಲರೂ ಒಂದೇ ವಿಶ್ವಕ್ಕೆ ಮಾದರಿಯ ಸಹೋದರಿಯರು ನಾವು ಅಂತ ಗಜೇಂದ್ರಗಡದ ಅಕ್ಕನ ಬಳಗ ಇವತ್ತು ತೋರಿಸಿಕೊಟ್ಟಿದೆಯಲ್ಲ, ಆ ಅಧ್ಯಕ್ಷರಿಗೆ ಹಾಗೂ ಆ ಸದಸ್ಯರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಸಮಾಜಕ್ಕೆ ಬಹಳ ಮುಖ್ಯವಾಗಿ ಇದು ಬೇಕಾಗಿದೆ. ಕಾರಣ ಸಂಘಗಳ ಮಧ್ಯ ಸಂಘರ್ಷಗಳು, ವ್ಯಕ್ತಿಗಳ ಮಧ್ಯ ಸಂಘರ್ಷಗಳು ಮತ್ತು ಹಲವಾರು ಸಂಘರ್ಷಗಳ ಮಧ್ಯದಲ್ಲಿ ಮಹಿಳೆ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸ್ಬೇಕಾದ್ರೆ ಅದು ಸುಲಭದ ಮಾತಲ್ಲ. ಆ ನಿಟ್ಟಿನಲ್ಲಿ ಅಕ್ಕವರು ಹೆಣ್ಣು ಮಕ್ಕಳಿಗೆ ಒಂದು ಕರ್ತೃತ್ವ ಶಕ್ತಿಯಾಗಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಇವತ್ತಿಲ್ಲಿ ನಿಂತಿರಲ್ಲ. ಅಲ್ಲ, ಮನೆಯಾಗ 4-5 ಜನ ಮಕ್ಕಳು ಒಂದ ವೇಳೆಗೆ ಪ್ರಸಾದಕ್ಕೆ ಬಂದ ಅವ್ರು ಉಣಬೇಕು ಅಂತ ತಾಯಿ ತಂದೆ ಅಪೇಕ್ಷಿಸಿದ್ರೆ ಒಂದೇ ವೇಳೆಗೆ ಕೊಡೋದು ಬಹಳ ಕಷ್ಟ. ಇಂಥ ಹಲವಾರು ಅದರಲ್ಲಿ ಮಹಿಳೆಯರು ಒಂದು ಗಾದೆ ಬರ್ತದ, 3 ಪೌಡ 100 ಕುಲಾಯಿ ಅನ್ನುವಂಥದ್ದೊಂದಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆಯಲ್ಲ, ಇದು ಎಲ್ಲಿಯ ಸತ್ವ, ಇದು ಯಾಕೆ ಬಂತು, ಇದ್ರ ಹಿಂದಿನ ಕರ್ತೃತ್ವ ಶಕ್ತಿ ಏನು, ಇದಕ್ಕೆಲ್ಲ ಕಾರಣ ಹೆಣ್ಣು ಮಕ್ಕಳು ಹೇಗೆ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಬಹುದು ಅನ್ನೋದನ್ನ ಒಗ್ಗಟ್ಟಿನಲ್ಲಿ ಬಹಳ ದೊಡ್ಡ ಬದಲಿ. ಒಗ್ಗಟ್ಟಿನ ಮುಖಾಂತರ ನಮ್ಮದೇ ಆಗಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ನಾವು ಎದುರಿಸುತ್ತಿರುವಂತ ಎಲ್ಲ ಶಕ್ತಿಗಳಿಗೆ ಏನಾದರೂ ಒಂದು ಉತ್ತರ ಇದ್ರೆ ಅದು ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ, ಶಿಕ್ಷಣದಿಂದ ಮಾತ್ರ ಸಾಧ್ಯ, ನೈತಿಕ ಮೌಲ್ಯಗಳಿಂದ ಮಾತ್ರ ಸಾಧ್ಯ, ಸಂಘಟನೆಗಳಿಂದ ಮಾತ್ರ ಸಾಧ್ಯ, ಮಹಿಳಾ ಸಂಘಟನೆಗಳಿಂದ ಮಾತ್ರ ಸಾಧ್ಯ ಅನ್ನೋದಕ್ಕೆ ತಾವೆಲ್ಲರ ಉಡುಗೆ ತೊಡುಗೆಗಳಲ್ಲಿ ಮಾತ್ರ ಒಂದಾಗಿಲ್ಲ. ಎಷ್ಟೇ ಸಂಘಟನೆಗಳಿದ್ರು ಕೂಡ ಮಾನಸಿಕವಾಗಿರ್ತಕ್ಕಂಥ ಸಿದ್ಧತೆ ನಿಮ್ಮೆಲ್ಲರಲ್ಲಿ ಮೂಡಿದೆಯಲ್ಲ, ಈ ಸಿದ್ಧತೆ ಹಿಂದಿನ ಬಹುದೊಡ್ಡ ಶಕ್ತಿ ಅಂದ್ರೆ ಅಲ್ಲಿ ಅಕ್ಕನ ಭಾವಚಿತ್ರಕ್ಕೆ ಇವತ್ತು ನಾವೆಲ್ಲ ಪುಷ್ಪವನ್ನ ಎರೆದು ಸುರಿಸಿ ಏನಿಲ್ಲಿ ಕಾರ್ಯೋನ್ಮುಖರಾಗಲ್ಲ. ಇದಕ್ಕೆಲ್ಲ ಮಾದರಿ ನಮಗೆಲ್ಲ ಅಂದ್ರೆ ಅಕ್ಕನ ಬಳಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸುವಾಗ ತಮಗೆಲ್ಲ ಗೊತ್ತಿರಬೇಕು. ವಿಶ್ವ ಮಹಿಳಾ ದಿನಾಚರಣೆ ಅದರ ಹಿಂದಿನ ಘಟನೆ ಏನು ಅನ್ನೋದು ತಮಗೆಲ್ಲ ಗೊತ್ತಿದೆ. 1908ರಲ್ಲಿ ಅಥವಾ 9 ಅಥವಾ 1901ರಿಂದ 10ರ ಒಂದು ದಶಕದಲ್ಲಿ ನ್ಯೂಯಾರ್ಕದಲ್ಲಿ ಒಂದು ಘಟನೆ ನಡೀತದೆ. ಅದು ಏನು ಅಂತ ಕೇಳಿದ್ರೆ ಸಿದ್ಧ ಉಡುಪುಗಳ ಕಾರ್ಖಾನೆಯಲ್ಲಿ ಒಂದು ಘಟನೆ ನಡೀತದೆ. ಅದು ಏನು ಅಂದ್ರೆ ಮಹಿಳೆಯರಿಗೆ ಕಡಿಮೆ ವೇತನ, ಪುರುಷರಿಗೆ ಹೆಚ್ಚಿನ ವೇತನ. ಕಾರಣ ಅದು ಯಾಕೆ ಕೇಳಿದ್ರೆ ಇಬ್ರು ಒಂದೇ ವೇಳೆಗೆ ಕಾಯಕಕ್ಕೆ ಬರ್ತಿದ್ರು, ಒಂದೇ ವೇಳೆಗೆ ಅಲ್ಲಿಂದ ನಿರ್ಗಮಿಸ್ತಿದ್ರು. ಹೀಗಿದ್ರು ಕೂಡ ಪುರುಷನ ಸಮಸಮವಾಗಿ ಅವತ್ತಿನ ಕಾಯಕವನ್ನ ಆ ಸಿದ್ದು ಉಡುಪುಗಳ ತಯಾರಿಕಾ ಕಾರ್ಖಾನೆಯಲ್ಲಿ ಮಾಡಿದ್ರು ಕೂಡ ಪುರುಷನಿಗೆ ಹೆಚ್ಚು ಸಂಬಳ, ಮಹಿಳೆಗೆ ಕಡಿಮೆ ಸಂಬಳವನ್ನು ಕೊಡ್ತಿದ್ರು. ಇದನ್ನ ಗಮನದಲ್ಲಿಟ್ಟುಕೊಂಡು ಆ ಉಡುಪು ತಯಾರಿಕೆ ಕಾರ್ಖಾನೆಯ ಎಲ್ಲ ಸಹೋದರಿಯರು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ನಮಗೂ ಕೂಡ ಸಮಸಮವಾಗಿರ್ತಕ್ಕಂಥ ವೇತನ ಬೇಕು ಅನ್ನುವಂಥ ಪ್ರತಿಭಟನೆಯನ್ನು ಮಾಡ್ತಾರೆ. ಅದು ಕೇವಲ ನ್ಯೂಯಾರ್ಕ್ ಅಲ್ಲ, ಜಗತ್ತಿನ
ಜಗತ್ತಿನ ಮೂಲೆ ಮೂಲೆಗಳಿಗೆ ಎಲ್ಲ ದೇಶಗಳಿಗೆ ಆ ಕೂಗು ಮೂಡುತ್ತದೆ. ಅದು ಯಾಕಂತ ಕೇಳಿದ್ರೆ ಮಹಿಳೆಯೂ ಕೂಡ ಅಷ್ಟೇ ಸಮರ್ಥರಾಗಿ ಕೆಲಸ ಮಾಡಿದ್ರು ಕೂಡ ಸಂಬಳ ಇಲ್ಲ ಅನ್ನುವಂಥ ಧ್ವನಿ ವಿಶ್ವಸಂಸ್ಥೆಗೆ ಬರುತ್ತದೆ. ಆ ವಿಶ್ವಸಂಸ್ಥೆ ಗಮನಿಸಿ ಮಹಿಳೆಯರ ಶಕ್ತಿಯನ್ನ ಸಮಾಜದಲ್ಲಿ ಸಮಾನತೆಯಿಂದ ಕಾಣಬೇಕು ಅನ್ನುವಂಥ ಒಂದು ಸಂದೇಶವನ್ನ ವಿಶ್ವಸಂಸ್ಥೆ ಹೊರಗಾಗ್ತದೆ. ಆ ಒಂದು ದಿನ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಿತು. ಅವತ್ತಿನಿಂದ ಮಹಿಳೆಯರೆಲ್ಲರೂ ಹೊರಗೆ ಬಂದ್ರು, ತಮ್ಮ ತಮ್ಮ ಸಂಘಟನೆಗಳಲ್ಲಿ ತೊಡಗಿದ್ರು. ಆ ದಿನ ಏನಾಗ್ಬಿಟ್ಟು ಅದು ವಿಶ್ವ ಮಹಿಳಾ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿತು. ಇದು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನ ಆರಂಭಿಸಲಿಕ್ಕೆ ಏನ್ ಕಾರಣೀಭೂತ ಆಯಿತು ಅಂತ ಕೇಳಿದ್ರೆ ಆ ಚಿತ್ತು ಉಡುಪುಗಳಲ್ಲಿ ಅಸಮಾನತೆಯಿಂದ ಕೂಡಿದಂತ ಸಂಬಳ ಏನು ಕೊಡ್ತಿದ್ರಲ್ಲ ಅದೇ ಒಂದು ಕಾರಣ ಆಯ್ತು. ಜಯಗಳಿಸಿದ್ರು. ಮುಂದೊಂದು ದಿನ ಬಹಳ ಶೈಕ್ಷಣಿಕವಾಗಿ ಮುಂದುವರೆದ್ರು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆ ಗುರುತಿಸಿಕೊಂಡು ಅನ್ನುವಂತ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ. ಆದರೆ ಒಂದು ಇವತ್ತು ನಾವೆಲ್ಲ ನೆನಪಿಡಬೇಕು, ಇದಕ್ಕಿಂತ ಹಿಂದಿನ ಶತಮಾನಗಳಿಗೆ ನಾವು ಹೋದಾಗ ಯಾವ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಅನೇಕ ಕಾರಣಗಳನ್ನು ಒಡ್ಡಿ ಪ್ಲೇಟೋ ಅಂತಕ್ಕಂಥ ಅಥವಾ ಜಗತ್ತಿನ ಎಲ್ಲ ದಾರ್ಶನಿಕರು ಈ ಮಹಿಳೆಯ ಸ್ಥಾನಮಾನವನ್ನು ಎತ್ತರಿಸಲಿಕ್ಕೆ ಮುಂದಾಗಲಿಲ್ಲ. ಹಲವಾರು ಕಾರಣಗಳನ್ನು ಒಟ್ಟಿ ಮಹಿಳೆ ಕಾಣ್ತಾ ಇದ್ರು. ಹಾಗಾಗಿದೆ ಅಂತ ತುಚ್ಛತನಕ್ಕೆ ನಾನು ಒಳಗಾಗಬೇಕಾಗಿತ್ತು. ನನ್ನ ಗಂಡಾಗಿ ಹುಟ್ಟಿಸಿದೆಯಲ್ಲಪ್ಪ, ನಿನಗೆ 100 ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡಿ ನಿಲ್ಲಿಸಿದ್ರು ಪ್ಲೇಟೋ. ಇನ್ನು ಮಾರ್ಟಿನ್ ಲೂಥರ್ ಅಂತಕ್ಕಂಥ ಜಗತ್ ಪ್ರಸಿದ್ಧ ತತ್ವಜ್ಞಾನಿ ಒಂದು ಕಡೆ ಕೆಲಸವನ್ನು ಮಾಡಿದ್ರು. ಪ್ರೊಟೆಸ್ಟೆಂಟ್ ಹಾಗೂ ಕ್ಯಾಥೋಲಿಕ್ಗಳ ಮಧ್ಯೆ ನಡೆದಿರ್ತಕ್ಕಂಥ ಹಲವಾರು ಅಸಮಾನತೆಗಳನ್ನ ಜನರಿಗೆ ಆಗುವಂತ ದೌರ್ಜನ್ಯವನ್ನು ತಡೆಗಟ್ಟುವುದಕ್ಕಾಗಿ ವಿಶ್ವಸಂಸ್ಥೆಯ ಮಾದರಿಯ ಗೋಡೆಯ ಮೇಲೆ ಒಂದು 90 ಅಂಶಗಳನ್ನು ಬರೀತಾನೆ. ಸಮಾಜದಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದು. ಆ 90 ಅಂಶಗಳನ್ನು ಹೇಳಲಿಕ್ಕೆ ವೇಳೆ ಆಗ್ತಾ 15 ನಿಮಿಷದಲ್ಲಿ ಮುಗಿಸ್ರಿ ಅಂತ ಹೇಳಿದರೆ ಮುಗಿಸ್ತೇನೆ, ಯಾಕಂದ್ರೆ ವೇಳೆ ಬಹಳ ಮುಖ್ಯವಾಗಿದೆ. ಆ 15 ಅಂಶಗಳನ್ನು ನಾನು ಜಗತ್ ಪ್ರಸಿದ್ಧ ಮಾರ್ಟಿನ್ ಲೂಥರ್ನ ಅಂಶಗಳನ್ನು ಮೆಲುಕು ಹಾಕಿದಾಗ ಎಲ್ಲಿಯೂ ಕೂಡ ಮಹಿಳಾ ಪರಧ್ವನಿಯನ್ನ ಮಾರ್ಟಿನ್ ಲೂಥರ್ ಕೂಡ ಎತ್ತಿಲ್ಲ. ಅದೇ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಭವ್ಯ ಪರಂಪರೆ ಇಡೀ ವಿಶ್ವಕ್ಕೆ ಆಧ್ಯಾತ್ಮದ ಪಾಠವನ್ನು ಮಾಡಿದಂತ ನನ್ನ ಆಧ್ಯಾತ್ಮದ ತವರು ಭಾರತ ದೇಶದಲ್ಲಿ ಅನೇಕ ಕಾರಣಗಳನ್ನು ಒಡ್ಡಿ ವರ್ಣಾಶ್ರಮ ಪದ್ಧತಿಯಿಂದ ಆಕೆಯನ್ನು ದೂರ ಸರಿಸಿತ್ತು. ಅಲ್ಲೋ ಇಲ್ಲೋ ಒಂದು ಸಲ ಏನೇನು ಮಾತೃದೇವೋಭವ ಅಂತ ಗೌರವಿಸಿತು. ಆಮೇಲೆ ಎಲ್ಲಿ ಮಹಿಳೆ ಪೂಜೆ ಪಡ್ತಾಳಲ್ಲ ಅಲ್ಲಿ ದೇವಾನು ದೇವತೆಗಳು ಇರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಮನುಸ್ಮೃತಿಯಲ್ಲಿ ಕಾಣ್ತೇವೆ. ಆದರೆ ಅದೇ ಮನುಸ್ಮೃತಿ ಮುಂದುವರೆದು ಹೇಳಿದ್ರು, ಬಾಲ್ಯದಲ್ಲಿ ತಂದೆ ತಾಯಿಗಳ ದಿನ, ಆಮೇಲೆ ಮತ್ತೆ ಯೌವನದಲ್ಲಿ ಗಂಡನ ದಿನ, ಆಮೇಲೆ ಮುಪ್ಪಿನಲ್ಲಿ ಮಕ್ಕಳ ಆಧೀನವಾಗಿ ಇರಬೇಕಾಗಿರ್ತಕ್ಕಂಥ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ ಅನ್ನುವಂಥ ಕೂಗನ್ನು ಕೂಡ ಅದೇ ಮನುಸ್ಮೃತಿಯಲ್ಲಿ ಬಂತು. ಅದೇ ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ಭಾಗಗಳನ್ನು ಮಾಡಿ ಮಹಿಳೆಯರನ್ನ ಮುಟ್ಟು ಮೈಲಿಗೆಯಿಂದ ದೂರ ಇಟ್ಟು ಆಕೆಗೆ ಶೂದ್ರ ಸ್ಥಾನ 4ನೇ ಸ್ಥಾನದಲ್ಲಿ ಇರಿಸಿದಂತ ಇತಿಹಾಸವನ್ನು ನಾವೆಲ್ಲ ನೋಡ್ತೀವಿ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಏನು ನಡೀತು, ಜಗತ್ತಿನ ವಿಸ್ಮಯವಾಗಿರ್ತಕ್ಕಂಥ ಈ ಒಂದು ಬೆಳವಣಿಗೆಯನ್ನು ನೋಡಿದಾಗ ಈ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಒಂದು ಧ್ವನಿ ಎದ್ದಿತ್ತಲ್ಲ, ಯಾವ ಉಡತಡೆಯಲ್ಲಿ ಯುವತಕ್ಕಡ ಬಳಗದ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಮಾತ್ರಕ್ಕೆ ಈ ವಿಷಯವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾವ ಉಡತಡೆಯಲ್ಲಿ ಕೌಶಿಕ ಮಹಾರಾಜನ ಮುಖಕ್ಕೆ ತನ್ನ ಹುಟ್ಟ ಸೀರೆಯನ್ನು ಸೆಳೆದು ದಿಗಂಬರೆಯಾಗಿ ಕಲ್ಯಾಣದ ಕಡೆಗೆ ತನ್ನ ಮದುವೆ ಎನ್ನುವುದು ನನ್ನ ವೈಯಕ್ತಿಕ ವಿಚಾರ, ಅದು ನನ್ನ ಸ್ವಾತಂತ್ರ್ಯ, ಧಾರ್ಮಿಕವಾಗಿ ನಮ್ಮ ಸ್ವಾತಂತ್ರ್ಯರು, ಆಧ್ಯಾತ್ಮಿಕವಾಗಿಯೂ ಕೂಡ ಮಹಿಳೆ ಸ್ವಾತಂತ್ರ್ಯರು ಅನ್ನುವುದನ್ನ ರಾಜನ ಮುಖಕ್ಕೆ ಸೀರೆಯನ್ನು ಸೆಳೆದು ಕಲ್ಯಾಣದ ಕಡೆಗೆ ಏನು ಅಕ್ಕ ಬಂದಲ್ಲ ಅನುಭವ ಮಂಟಪಕ್ಕೆ, ಅದು ವಿಶ್ವ ಮಹಿಳಾ ದಿನಾಚರಣೆ ಅನ್ನೋದನ್ನ ನಾವೆಲ್ಲ ಗಮನದಲ್ಲಿಟ್ಟುಕೋಬೇಕು. ನಮ್ಮ ಇತಿಹಾಸ ನಮಗೆ ಗೊತ್ತಿರಬೇಕು. ಅಕ್ಕಳ ಬಳಗದಲ್ಲಿ ಹಲವಾರು ಸಲ ಪ್ರಸಂಗಗಳನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಆದ್ರೆ ವಿಶ್ವ ಮಹಿಳಾ ದಿನಾಚರಣೆಗೆ ಕೇವಲ 1908ರಲ್ಲಿ ಬಂದಿರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ. ಅದಕ್ಕಿಂತ 1000 ವರ್ಷಗಳಿಂದ ಆಗಿ ಹೋಗಿರ್ತಕ್ಕಂಥ ಅಕ್ಕಳಿಗೆ ಯಾವ ದಿನಾಚರಣೆ, ಅಕ್ಕಳ ಜಯಂತಿ ಇದೆ. ಆದ್ರೆ ವಿಶ್ವ ಮಹಿಳೆಯರ ಸಾಲಿನಲ್ಲಿ ಅಕ್ಕಳ ಕೂಡಿಸ್ಲಿಲ್ಲಲ್ಲ ನಾವು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಅದೇ ಸಮಕಾಲೀನ ಆಗಿರ್ತಕ್ಕಂಥ ಅಮುಗೆ ರಾಯಮ್ಮ ಅಂತಕ್ಕಂಥ ಒಬ್ಬ ಚರಣೆ ಆಗಿ ಹೋಗ್ತಾಳೆ. ಸೊಲ್ಲಾಪುರದ ಸಮೀಪದಲ್ಲಿರ್ತಕ್ಕಂಥ ಒಬ್ಬ ಅಮುಗೆ ರಾಯಮ್ಮ ಸಿದ್ದರಾಮ ಶಿವೆಗಳು ಭತ್ತವನ್ನ ಕುಟ್ಟಿಕೊಡಲಿಕ್ಕೆ ಪರ್ವತ ನಿಮಿತ್ತವಾಗಿ ಭತ್ತವನ್ನ ಕುಟ್ಟಿಕೊಡಲಿಕ್ಕೆ ಆಕೆ ಮನೆಗೆ ಭತ್ತವನ್ನ ಕಳುತ್ತಾರೆ. ಅಮುಗೆ ರಾಯಮ್ಮ ಕಲ್ಯಾಣದ ಅನುಭವ ಮಂಟಪದಲ್ಲಿ ಸದಸ್ಯರಾಗಿದ್ದು ಅಂಗದ ಮೇಲೆ ಲಿಂಗವನ್ನ ಕಟ್ಟಿಕೊಂಡು ನೇಗೆ ಕಾಯಕ ಇತ್ತು. ದಂಪತಿಗಳಿಬ್ಬರು ಕೂಡ ಶರಣ ದಂಪತಿಗಳಾಗಿದ್ರು. ಹೇಳ್ತಾರೆ ಸಿದ್ದರಾಮೇಶ್ವರರಿಗೆ, ನಿನ್ನ ಅಂಗದ ಮೇಲೆ ಲಿಂಗ
ನಿಟ್ಟಿನಲ್ಲಿ ಒಬ್ಬ ಮಹಿಳೆ ಅವತ್ತಿನ ದಿನಮಾನದಲ್ಲಿ ಶಿಬಿಯಾಗಿ ಸಿದ್ದರಾಮೇಶ್ವರರು ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾರ್ಜುನ ಅಂತಕ್ಕಂಥ ನಿಟ್ಟಿನಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂತಹ ಸಿದ್ದರಾಮೇಶ್ವರ ಭಕ್ತವನ್ನ ಮರಳಿ ಕಳಿಸಿ ನೀನು ಇರಬೇಡ ಊರಲ್ಲಿ ಅಂದಾಗ ಅದೇ ಗಂಟು ಮೊಟ್ಟೆಯನ್ನು ಕಟ್ಟಿಕೊಂಡು ಕಲ್ಯಾಣಕ್ಕೇನು ನಡೆಸಲಲ್ಲ ತನ್ನ ಸ್ವಾತಂತ್ರ್ಯಕ್ಕಾಗಿ ಧಾರ್ಮಿಕ ಹಕ್ಕಿಗಾಗಿ ಆದ ವಿಶ್ವ ಮಹಿಳಾ ದಿನಾಚರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ನಾವೆಲ್ಲರೂ ತಿಳ್ಕೊಬೇಕು. ಇದು ಕನ್ನಡ ನಾಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಯಾವ ಮೂಳೆಗೆ ಮಹಾದೇವಿ ಬಂದಲ್ಲ ಕಾಶ್ಮೀರ ದೇಶದ ಅರಸನ ಹೆಂಡತಿ ತನ್ನ ಅರಸೊತ್ತಿಗೆಯನ್ನು 1000 ತೊಲೆ ಬಂಗಾರಗಳನ್ನು ಇಟ್ಟುಕೊಂಡು ಮೆರಿಬೇಕಾಗಿರ್ತಕ್ಕಂಥ ಅಮಿಗೆ ಮೂಳೆಗೆ ಮಹಾದೇವಿ ಬಂದಲ್ಲ ಕಲ್ಯಾಣಕ್ಕೆ ಅರಸೊತ್ತಿಗೆಯನ್ನು ತರದ ಧಾರ್ಮಿಕ ಸಂಸ್ಕಾರಕ್ಕಾಗಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದಲ್ಲ. ಇದು ವಿಶ್ವ ಮಹಿಳಾ ದಿನಾಚರಣೆಯ 1000 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು. ಅವೆಲ್ಲಕ್ಕೂ ನಮಗೇನಾದ್ರೂ ದಾಖಲೆಗಳಿದ್ರೆ ಇವತ್ತು ವಚನಗಳು ಸಿಕ್ಕಿಲ್ಲ. ಈ ವಿಚಾರಗಳನ್ನ ನಾವೆಲ್ಲ ತೆಗೆದುಕೊಂಡಾಗ ಹಾಗಾದರೆ ಇವತ್ತಿಗೆಲ್ಲೂ ಕೂಡ ಒಂದು ಅನುಭವ ಮಂಟಪದಲ್ಲಿ ಏನು ಕರೆದ್ರು ಬಸವಣ್ಣನವರು ಏನು ಅಂತಾರೆ, ನೋಡಿರೋ ಪುರಾತನರು ಬಾಲತನ ರಂಗವ ನೋಡಿರೋ ಪುರಾತನರು ಅಂತೇಳಿ ಅಕ್ಕ ಮಹಾದೇವಿ ದಿಗಂಬರಿಯಾಗಿ ಕಲ್ಯಾಣ ಮಂಟಪದ ಹೆಬ್ಬಾಗಿ ನಿಂತಿರ್ತಕ್ಕಂಥ ಬತ್ತಲೆ ಇಲ್ಲ ಅಂತ ಈಗ ಬಹಳಷ್ಟು ಸಂಶೋಧಕರು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಸಂಶೋಧನೆಯನ್ನ ಮಾಡ್ತಾ ಮಾಡಿದ್ದಾರೆ. ಬತ್ತಲೆ ಆಗಿಲ್ಲ ಅಕ್ಕ ಅನ್ನುವಂಥದ್ದು ಕೂಡ ಬಂದಿದೆ. ಅದನ್ನ ನಾವು ಒಪ್ಪಿಕೊಳ್ಳೋಣ. ಜಯಶ್ರೀ ಹಾಗೂ ರಾಜನ ವೀರಣ್ಣ ಅಂತಕ್ಕಂಥ ದಂಡೆ ಇರ್ತಕ್ಕಂಥ ಸಂಶೋಧಕರಿಗೆ ಇಟ್ಟಿದ್ದಾರೆ. ಅಕ್ಕ ಕಲ್ಯಾಣ ಮಂಟಪಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಂಕುಸಿನ ನಿಲುವ ನೋಡಿರುವ ಉದ್ಗಾರ ಮಾಡ್ತಿರಲ್ಲ. ಏನಕ್ಕ ನೀವು ಎಷ್ಟು ಪರೀಕ್ಷೆ ಮಾಡಿದ್ರು ಅವತ್ತಿನ ಅನ್ನಮ್ಮ ಪ್ರಭುಗಳು ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡಿದಾಗಲೂ ಕೂಡ ಉದ್ಗಾರ ಕರೆದ್ರು ಯಾರು ಅನ್ನಮ್ಮ ಪ್ರಭುಗಳು ಎತ್ತ ನೋಡಿದತ್ತ ನಿನ್ನದು ಗುಹೇಶ್ವರ ಎಂಬುವಂತ ಭಾವವಿದೆ. ಅದನ್ನು ಬಿಟ್ಟು ಲೌಕಿಕವಾದ ಎಂದು ಮಣ್ಣಿನ ಆಸೆ ನಿನ್ನಲ್ಲಿಲ್ಲ. ನಾನು ಪರೀಕ್ಷೆ ಮಾಡಿದೆ ಅಕ್ಕ, ನೀನು ನನ್ನ ಜಗದಕ್ಕ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ್ರಲ್ಲ. ಇದು ಇವತ್ತು ಮಹಿಳಾ ಸಮಾನತೆಯನ್ನು ತಂದುಕೊಡ್ತದೆ. ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡಾಗ ಹಾಗಾದ್ರೆ ಇದೆಲ್ಲ ಇತಿಹಾಸ ಬಹಳ ದೊಡ್ಡದಿದೆ. ಶರಣ ಪರಂಪರೆ ಇತಿಹಾಸ ಸುಮಾರು 25,000 ವಚನಗಳಲ್ಲಿ ಸುಮಾರು ಇವತ್ತಿನ ಸಂಶೋಧನೆಯಲ್ಲಿ 260 ಶರಣೆಯರು ಅವತ್ತಿನ ಪಾರ್ಲಿಮೆಂಟ್ ಅನಿಸಿಕೊಂಡಿರ್ತಕ್ಕಂಥ ಅನುಭವ ಮಂಟಪ ಇವತ್ತು ವಿಶ್ವಸಂಸ್ಥೆ ಬಹಳ ಗೌರವಾನ್ವಿತವಾಗಿ ವಿಶ್ವಕ್ಕೆ ಮಾದರಿಯಾಗಿದೆ. ಆದರೆ ಅವತ್ತಿನ 1000 ವರ್ಷಗಳ ಹಿಂದೆ 250 ಜನ ವಚನಕಾರ್ತಿಯರು ಇಂತಹದೇ ಒಂದು ವಿಶ್ವಸಂಸ್ಥೆ ಅನ್ನುವಂತ ಪಾರ್ಲಿಮೆಂಟ್ ಮಾದರಿ ಅನುಭವ ಮಂಟಪದಲ್ಲಿ ಪುರುಷನ ಸಮಸಮಾನವಾಗಿ ತಾತ್ವಿಕ ಚಿಂತನೆಯಲ್ಲಿ ತೊಡಗಿದಿರಲ್ಲ. ಆತ್ಮಗಳ ಸಮನ್ವಯ ಸಾಧನೆಗಾಗಿ ಕರೆ ಕೊಟ್ಟರಲ್ಲ. ಒಳಗೆ ತುಳಿದಾಡುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಮೊಲೆಗುಡಿ ಬಂದರೆ ಹೆಣ್ಣೆಂಬುವರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು. ಒಳಗಿನ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ನಿಮ್ಮಲ್ಲಿ ಯಾವ ವಿಕಾರ ಭಾವ ಕೂಡ ಇರಬಾರದು. ಬಂಡಿ ತಾಯಿಂದಿರಿ ಅಂದ್ರು, ಅಕ್ಕಂದಿರಿ ಅಂದ್ರು, ಸಹೋದರಿಯರು ಕಾಲಿಗೆ ನಮಸ್ಕಾರವನ್ನ ಮಾಡಿ ಅನುಭವ ಮಂಟಪದಲ್ಲಿ ಕರೆದುಕೊಂಡ್ರಲ್ಲ. ಈ ಪರಂಪರೆ ನಮ್ಗೆ ಏನಾದ್ರು ಜ್ಞಾಪಕವಿದೆ ಏನು? ಇಂಥ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡಾಗ ಹಾಗಾದ್ರೆ ಇವತ್ತು ನಡೀತಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ನಡೀತಿರ್ತಕ್ಕಂಥ ಇಲ್ಲೆಲ್ಲ ಆರಕ್ಷಕ ಒಂದು ಡಿಪಾರ್ಟ್ಮೆಂಟಿನ ಎಲ್ಲ ಸಹೋದರಿಯರಿದ್ದಾರೆ. ಅವರೆಲ್ಲ ನಮ್ಮ ರಕ್ಷಣೆಗೆ ನಿಂತಿದ್ದಾರೆ. ವೈದ್ಯಾಧಿಕಾರಿಗಳಾದರೆ ನಮಗೆ ಶಾರೀರಿಕವಾದ ರಕ್ಷಣೆಯನ್ನು ಕೊಡ್ತಾರೆ. ನಮ್ಮ ಇವತ್ತೆಲ್ಲ ಆರಕ್ಷಕ ದಳದವರೆಲ್ಲ ನಮಗೆ ಕಾನೂನಿನ ಪ್ರಜ್ಞೆಯನ್ನು ಮುಗಿಸಿ ನಮಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡ್ರು ಕೂಡ ಎಷ್ಟು ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇದೆ ಅನ್ನೋದನ್ನ ಇವತ್ತು ನೋಡಿದಾಗ ಅಸಭ್ಯವಾಗಿರ್ತಕ್ಕಂಥ, ಅಹಿತಕರವಾಗಿರ್ತಕ್ಕಂಥ, ಅವಹೇಳನಕಾರಿಯಾಗಿರ್ತಕ್ಕಂಥ ಹಲವಾರು ಸಮಾಜದ ದುರ್ಘಟನೆಗಳನ್ನು ನೋಡಿದಾಗ ಮನಸ್ಸು ನೋಯ್ತದೆ, ಮಾಡ್ತದೆ. ಸಹೋದರಿಯರೇ, ಇದಕ್ಕೆಲ್ಲ ಒಂದೇ ಒಂದು ಉತ್ತರ ನಮ್ಮಲ್ಲಿಯೇ ಇದೆ ವಿನಃ ಇನ್ನೊಬ್ಬರ ಮೇಲೆ ದೂಷಣೆ ಮಾಡುವುದರಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಕಾರಣ ಏನಿವತ್ತ ನಾವು ಸಾಧನೆಯನ್ನ ಮಾಡಬೇಕಂತ ತಿಳ್ಕೊಂಡಿದ್ದೇವಲ್ಲ, ಆ ಸಾಧನೆ ನಮ್ಮ ಅಂತರಂಗದಿಂದಲೇ ಉದ್ಭವ ಆಗಬೇಕೇ ವಿನಃ ಬಹಿರಂಗದಲ್ಲಿ ಯಾರಿಂದಲೂ ಕೂಡ ಅದು ಸಾಧ್ಯವಿಲ್ಲ. ಅಂತ ಸಾಧನೆಯನ್ನ ಅಕ್ಕ ಮಹಾದೇವಿ ದಿನವೂ ಕೂಡ ತ್ರಿಕಾಲಲಿಂಗ ಪೂಜೆಯನ್ನು ಮಾಡುವುದರ ಮುಖಾಂತರ ತನ್ನನ್ನೇ ಲಿಂಗ ಶಕ್ತಿಯನ್ನ, ಆತ್ಮಿಕ ವಿಕಾಸವನ್ನ, ಶಾರೀರಿಕ ವಿಕಾಸವನ್ನ ಅವನೆಲ್ಲವನ್ನು ಮಾಡಿಕೊಳ್ಳುವುದರ ಮುಖಾಂತರ ರಾಜ ಅಂತಂದ್ರೆ ಅವನು ಎದುರು ಹಾಕೊಳ್ಳುವಂತ ಶಕ್ತಿ ಅವತ್ತಿನ ದಿನಮಾನದಲ್ಲಿ ಯಾರಿಗೂ ಇರಲಿಲ್ಲ. ಊರ ನಡುವೆ ಒಂದು ಬೇಟೆ ಬಿಟ್ಟಿತ್ತು, ಕಂಡವರು ಆರು ತೋರಿರು. ಊರಿಗೆ ದೂರವೇ ಅಗುಸಿಯಲ್ಲಿಕ್ಕುವೆ, ಅರಿತು ಅರಿಯದು ನಾನೊಂದು ಬೇಟೆ ಆಡಿದನು. ಅರಸಿ ಕೂಡ ಚನ್ನಮಲ್ಲಿಕಾರ್ಜುನ ಅಂತ ಚನ್ನಮಲ್ಲಿಕಾರ್ಜುನ ಮೊರೆ ಹೋಗ್ತಾಳೆ. ಊರಿನ ಹಿರಿಯರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಅರಿತು ಅರಿಯದು ನಾನೊಂದು ಬೇಟೆ ಆಡಿದನು. ಎಂತ ಬೇಟೆ? ಅರಣ್ಯಕ್ಕೆ ಹೋಗಿ ಹುಲಿ ಚಿರತೆಗಳ ಬೇಟೆ ಅಲ್ಲ.
ಉಪಯೋಗ ಮಾಡಿ ಅದೇ ಇವತ್ತು ನಾ ಆಗ್ಬೇಕು ಅಂತ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ. ಅಂತ ಒಂದು ಸಂದರ್ಭದಲ್ಲಿ ಕೌಶಿಕನ ಈ ಒಂದು ರೀತಿ ನಡತೆ ಸರಿ ಏನು ಅಂತ ಊರಿಗೆ ಸವಾಲ್ ಆಗ್ತಾಳೆ. ಊರಿಗೆ ದೂರವೇ ಅಗಸಿಯ ನಿಕ್ಕುವೆ, ಅರಿತೋ ಅರಿಯದೋ ನಾನೊಂದು ಭೇಟಿ ಆಯ್ತನು. ಮುಂದೇನಾದ್ರೂ ಹಿಂಗ ಈ ಪ್ರಸಂಗ ಬರ್ತತಿ ಅಂತಿದ್ರೆ ಉಳಿದವ್ರಂಗ ನಾನು ಗಂಡನ ಮಾಡ್ಕೊಂಡೆ ಸಾವು ಪಡುವ ಗಂಡರ ಮೈದು ಒಲೆ ಒಳಗಿಕ್ಕು ಅಂತ ವಚನದಲ್ಲಿ ಹೇಳ್ತಾರಲ್ಲ, ಹಂಗೆ ನಾನು ಗಂಡನ ಮಾಡ್ಕೊಂಡು ಇರ್ತಿದ್ದೆ. ಆದ್ರೆ ಇದೇ ನಿಜವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸಾವಿಲ್ಲದ ಕೇಳಿಲ್ಲದ ರೂವಿಲ್ಲದ ಚಲುವಂಗಾಣವನೆನವ ಅಂತ ಹೇಳಿ ಆ ಚನ್ನಮಲ್ಲಿಕಾರ್ಜುನ ಗಂಡ ಅಂತೇಳಿ ನಾನು ಮಾಡ್ಕೊಂಡೆ. ಮುಂದಿನ ಪ್ರಸಂಗ ಬರ್ತದಂತ ಗೊತ್ತಿಲ್ಲ. ನನ್ನ ಮಾತು ಹೇಳ್ತಾರೆ, ಇವತ್ತು ಹೆಣ್ಣು ಮಕ್ಕಳ